ಶಿರಡಿ ಸಾಯಿಬಾಬಾ ಮಂದಿರ, ಯಲಹಂಕ ಓಲ್ಡ್ ಟೌನಲ್ಲಿ ಕಾಮಧೇನುವಿಗೆ ಸೀಮಂತ ಕಾರ್ಯಕ್ರಮ ನಡೀತಾ ಇದೆ. 9 ಗಂಟೆಯಿಂದ 12 ಗಂಟೆಯವರೆಗೆ ಶುಭ ಮುಹೂರ್ತದಲ್ಲಿ ಸೀಮಂತ ನಡೀತಾ ಇರೋದ್ರಿಂದ ಹೆಂಗಳೆಯರೆಲ್ಲ ಬಂದು ನಮ್ಮ ಕಾಮಧೇನುವಿಗೆ ಆರತಿ ಮಾಡಿ ಅದರ ಬ್ಲೆಸ್ಸಿಂಗ್ಸನ್ನು ಪಡೀರಿ ಅಂತೇಳಿ ನಾನು ಕೇಳ್ಕೊತೀನಿ. ನೋಡಿ, ಇದು ಸೀಮಂತಕ್ಕಾಗಿ ನಾನು ಈ ಚಕ್ಲಿನ ರೆಡಿ ಮಾಡಿದ್ದೀನಿ. ಇದು 18 ಇಂಚಿನ ಚಕ್ಲಿ. ಆ 18 ಇಂಚಿನ ಚಕ್ಕಲಿ ಮೇಲೆ ಕಾಮಧೇನು ಅಂತ ಬರೆದಿದ್ದೀನಿ. ನೋಡಿ, ನಾಳೆ ಇಷ್ಟೊತ್ತಿಗೆ ಸೀಮಂತ ಆಗಿಬಿಟ್ಟಿರುತ್ತೆ. ತುಂಬ ವಿಜೃಂಭಣೆಯಿಂದ ಆಗಲಿ ಅಂತ ನಾನು ಕೇಳ್ಕೊಳ್ತೀನಿ. ತುಂಬ ಲೇಡೀಸು ಈ ಕಾರ್ಯಕ್ರಮಕ್ಕೆ ಭಾಗಿಯಾಗ್ತಾ ಇದ್ದಾರೆ. ಇಲ್ಲಿ ಸೀಮಂತ ಅಂಥೇಳಿ ಬರೆದಿದ್ದೀನಿ. ನೋಡಿ, ನನಗೆ ತುಂಬ ಆಸೆ ಇತ್ತು ಈ ಥರ ಮಾಡಬೇಕು ಅಂಥೇಳಿ, ಅದಕ್ಕೆ ಮಾಡಿದ್ದೀನಿ. ಇದು ಕ್ಯಾರಿ ಮಾಡೋದು ತುಂಬ ಕಷ್ಟ ಆಗ್ತಾಯಿದೆ. ಹಾಗಾಗಿ ನಾನು ನೋಡ್ತೀನಿ ಹೇಗಾಗುತ್ತೆ ಹಾಗೆ ಮಾಡ್ಬೋದು ಅಂತಂದರೆ ತೊಗೊಂಡೋಗ್ತೀನಿ. ಇದನ್ನು ನಾನು ಶೃಂಗೇರಿನಲ್ಲಿ ನೀರಿಗೆ ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕೆ ಅಂತಂದರೆ ಇದನ್ನು ಫಿಶಸ್ ತಿನ್ನಲಿ ಅನ್ನೋ ಆಸೆ ನನಗಿದೆ. ಹಾಗಾಗಿ ಆ ದಿನ ಬರಲಿ ಅಂತ ಕೂಡ ನಾನು ಕೇಳ್ಕೊಳ್ತೀನಿ, ಬೇಗ ಬರಲಿ ಅಂತ ನಾನು ಕೇಳ್ಕೊತೀನಿ. ನೋಡಿ, ಈ ಥರ ನಾನು ಸೀಮಂತಕ್ಕಾಗಿ ರೆಡಿ ಮಾಡಿದ್ದೀನಿ. ನನಗೆ ಭಾಳ ಖುಷಿ ಆಗ್ತಾಯಿದೆ. ಮಾಡಬೇಕು ಅಂತಂದಾಗ ಎಲ್ಲೆಲ್ಲೋ ಹೊರಟೋಗ್ಬಿಟ್ಟಿರುತ್ತೆ, ಹುಡುಕಬೇಕು. ಏಜ್ ಆದಾಗ ಎಲ್ಲಿ ಇಟ್ಟಿದ್ದೀವಿ ಅನ್ನೋದೇ ಗೊತ್ತಾಗಲ್ಲ. ಆದರೂ ಆ ಟೈಮ್ ಕರೆಕ್ಟಾಗಿ ಸಿಕ್ತು. ಹಾಗಾಗಿ ನನಗೆ ತುಂಬ ಖುಷಿ ಆಗ್ತಾಯಿದೆ. ನೋಡಿ, ಈ ಕಾಮಧೇನು ಕೂಡ ಸಿಕ್ತು ನನಗೆ. ಯಾಕೆಂದರೆ ಅನ್ಕೋತಾ ಇದ್ದೆ ಇದ್ರೆ ಹಿಂಗಿಟ್ಟು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ. ಆ ಸಮಯಕ್ಕೆ ನನಗೆ ಈ ಕಾಮಧೇನು ನಮ್ಮ ಮನೇಲೇ ನಮ್ಮ ಅಂಗಡಿಯಲ್ಲೇ ಇತ್ತು. ಹಾಗಾಗಿ ನನಗೆ ಆ ಟೈಮ್ ಕರೆಕ್ಟಾಗಿ ಗೊತ್ತಾಗಲಿಲ್ಲ ಇದೆಯಾ ಇಲ್ವ ಅಂತ. ಅದು ಸಿಕ್ತಲ್ಲ, ಹಾಗಾಗಿ ನಂಗೆ ತುಂಬ ಖುಷಿ ಆಗ್ತಾಯಿದೆ. ನೋಡಿ, ಇದು ಕಾಮಧೇನುವಿನ ಸೀಮಂತಕ್ಕೋಸ್ಕರ ರೆಡಿ ಮಾಡಿರ್ತಕ್ಕಂತಹ ಚಕ್ಕಲಿ. ಎಲ್ಲರೂ ಬನ್ನಿ, ಕಾಮಧೇನುವಿನ ಆಶೀರ್ವಾದ ಪಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ.